हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं। विद्याविनयसम्पन्नं शान्तादिगुणबृंहितां सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रियाः तान् नमस्ये गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆಮಾಲೆಗಳು. ನಾವು 82ನೇರಿಂದ 92 ಗಜ್ಜೆವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರು. ವರದರು ಅಂದರೆ ಸಾತ್ವಿಕ ಪ್ರವೃತ್ತಿಗಳು. ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಜೀವಗಣ ಅನಂತ ಸಂಖ್ಯಾ ಹರೇರನುಚರಾಹ ನೀಚೋಚ ಭಾವಂ ಗತಃ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುವ ವಾಕ್ಯ ಇದಾಗಿದೆ. ಆದ್ದರಿಂದ ಇದು ಜೀವರ ಪ್ರಕರಣ ಎನಿಸಿದೆ. ಎಲ್ಲ ಜೀವರು ಭಗವಂತನ ಅನುಚರರಾಗಿದ್ದಾರೆ ಮತ್ತು ಪರಸ್ಪರ ಜೀವರಲ್ಲಿ ಭೇದವಿದೆ ಮತ್ತು ತಾರತಮ್ಯವಿದೆ. ಆದ್ದರಿಂದ ಪಂಚಭೇದ ತಾರತಮ್ಯ ಎಂಬುದನ್ನು ಪ್ರತಿಯೊಬ್ಬ ಜೀವರು ತಿಳಿಯಲೇಬೇಕು. ಅದು ಅತ್ಯವಶ್ಯಕವಾಗಿದೆ. ತಾರತಮ್ಯ ಜ್ಞಾನ, ಭೇದ ಜ್ಞಾನ ಇದ್ದ ಮಾತ್ರ ಮೋಕ್ಷ ಸಿಗುತ್ತದೆ, ಇಲ್ಲದೆ ಮೋಕ್ಷ ಸಿಗುವುದಿಲ್ಲ ಎಂದರ್ಥ. ಇದನ್ನು ಜೀವ ತ್ರೈವಿಧ್ಯ ಅಂದರೆ ಸಾತ್ವಿಕ, ರಾಜಸ, ತಾಮಸರಲ್ಲಿ ಯಾವ ರೀತಿ ಚಿಂತನೆ ಮಾಡುತ್ತಾರೆ ಎಂಬುದನ್ನು ನಾವು ನಿನ್ನೆ ರಾಜಸ ಪ್ರಭೃತಿಗಳಲ್ಲಿ ನೋಡಿದೆವು. ಇಂದು ಸಾತ್ವಿಕರು ಯಾವ ರೀತಿ ಚಿಂತನೆ ಮಾಡುತ್ತಾರೆ ಎಂಬುದನ್ನು ತಿಳಿಯೋಣ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ 14ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ನಮಗಾಗಿ ಉಪದೇಶ ಮಾಡಿದ್ದಾರೆ. ಶ್ರೀ ವೇದವ್ಯಾಸದೇವರು ದಿಗ್ದರ್ಶನ ಮಾಡಿದ್ದಾರೆ. ಈ ದೃಷ್ಟಿಯಲ್ಲಿ ಇಂದು ನಾವು ಸಾತ್ವಿಕರು ಅವರ ಲಕ್ಷಣ ಹೇಗಿರುತ್ತದೆ ಮತ್ತು ಪಂಚಭೇದ ತಾರತಮ್ಯದ ಪೂರ್ಣ ಪ್ರಯೋಜನವನ್ನು ಪಡೆಯತಕ್ಕಂಥ ಅವರು ಸಾತ್ವಿಕರೇ. ಆದ್ದರಿಂದ ಅವರ ಜೀವನ ಕ್ರಮ ಹೇಗಿರುತ್ತೆ, ಅವರ ಚಿಂತನ ಕ್ರಮ ಹೇಗಿರುತ್ತೆ ಎಂಬುದನ್ನು ಕಾಣುವ ಪ್ರಯತ್ನವನ್ನು ಮಾಡೋಣ. ಶ್ರೀ ಭಗವಾನ್ ವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಗುಣಗಳನ್ನು ಮೀರಿ ನಿಂತವರು ಸತ್ವಾದಿ ಗುಣಗಳಿಂದಾಗುವ ಜ್ಞಾನವನ್ನು, ರಜೋಗುಣಗಳಿಂದಾಗುವ ಪ್ರವೃತ್ತಿ, ತಮೋ ಗುಣಗಳಿಂದಾಗುವ ಅಜ್ಞಾನವನ್ನು ಕೂಡ ಲೌಕಿಕ ವಿಷಯದಲ್ಲಿ ಸಾಮಾನ್ಯವಾಗಿ ಬೇಡ ಎನ್ನುವುದಿಲ್ಲ. ಅವುಗಳು ಹೋದಾಗ ಮತ್ತೆ ಬರಬೇಕು ಎಂದು ಅಪೇಕ್ಷಿಸುವುದಿಲ್ಲ. ಭಗವಂತನ ವಿಷಯದಲ್ಲಿ ಜ್ಞಾನ ಪ್ರವೃತ್ತಿಗಳನ್ನು ಬೇಕೆನ್ನುತ್ತಾನೆ, ಅಜ್ಞಾನವನ್ನು ಬೇಡ ಎನ್ನುತ್ತಾನೆ. ಇದು ಸಾತ್ವಿಕ ಜೀವನ ಪ್ರವೃತ್ತಿಯಾಗಿದೆ. ನಾವು ಸಾತ್ವಿಕರು, ರಾಜಸರು, ತಾಮಸರು ಎಂಬುದನ್ನು ಹೇಗೆ ತಿಳಿದುಕೊಳ್ಳುವುದು ಎಂಬುದನ್ನು ನಾವು ಎಲ್ಲರೂ ಪರೀಕ್ಷಿಸಿಕೊಳ್ಳಬಹುದು. ಮೊಟ್ಟ ಮೊದಲಿಗೆ ಎಲ್ಲ ಜೀವರು ಚೇತನಾತ್ಮಕರು. ಈ ಚೇತನರು ಅಷ್ಟೇ ಅಲ್ಲ, ಇದು ಸ್ವಪ್ರಕಾಶಕರು. ಅಂದರೆ ಏನು? ತಾನು ಚೇತನ ಎಂಬ ತಿಳಿಯುವ ಜ್ಞಾನ ಉಳ್ಳವರು ಎಂದರ್ಥ. ಜಡಕ್ಕೆ ಸ್ವಪ್ರಕಾಶವಿಲ್ಲ ಅಂದರೆ ಏನರ್ಥ? ತನ್ನನ್ನು ತಾನು ತಿಳಿಯುವ ಯೋಗ್ಯತೆ ಇಲ್ಲ. ಜೀವನಿಗೆ ತನ್ನನ್ನು ತಾನು ತಿಳಿಯುವ ಯೋಗ್ಯತೆ ಇದೆ. ಆ ಯೋಗ್ಯತೆ ಭಗವಂತನ ಅಧೀನವಾಗಿದೆ ಎಂದು ತಿಳಿಯಬೇಕು.
ಆದ್ದರಿಂದ ಎಲ್ಲ ಜೀವರು ಅವರವರ ಯೋಗ್ಯತೆಯನ್ನು ತಿಳಿದುಕೊಳ್ಳಲೇಬೇಕು. ಇದು ಪ್ರಾಥಮಿಕ ಧರ್ಮ. ಇದನ್ನು ಶ್ರೀಮದಾನಂದ ತೀರ್ಥರು ವಿಶೇಷವಾಗಿ ನಮಗೆ ಪ್ರಸ್ತಾಪ ಮಾಡುತ್ತಿದ್ದಾರೆ. ಪ್ರಾಯ ನ ದ್ವೇಷ್ಟಿ ನ ಕಾಂಕ್ಷತಿ ತಥಾ ಹಿ ಸಾಮವೇದೆ ಬಾಲ್ಯವೇಯ ಶಾಖಾಯಾಮ್. ಸಾತ್ವಿಕ ಪ್ರವೃತ್ತಿಯರು ಹೇಗಿರುತ್ತಾರೆ ಅಂದರೆ ಯಾರನ್ನೂ ದ್ವೇಷ ಮಾಡುವುದಿಲ್ಲ, ಏನನ್ನು ಲೌಕಿಕದಲ್ಲಿ ಭಗವಂತೇತರವಾದದ್ದು ಏನನ್ನೂ ಅಪೇಕ್ಷಿಸುವುದಿಲ್ಲ. ಈ ಒಂದೇ ಕಾರಣದಿಂದ ಸಕಲವೂ ಅಸಾರ, ಭಗವಂತ ಮಾತ್ರ ಸಾರ. ಇದನ್ನೇ ತತ್ವೋದ್ಯೋತದಲ್ಲಿ, ತತ್ವ ವಿವೇಕದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿರುತ್ತಾರೆ. ಯಾ ಏತನ್ ಪರತಂತ್ರಂ ತು ಸರ್ವಮೇವ ಹರಿಸದಾ ವಶಮಿಚ್ಛೇವ ಜಾನಾತಿ ಯೋ ಸಂಸಾರ ಮುಚ್ಯತೆ ಹಿ ಸಹ. ಯಾರು ಭಗವಂತ ಮಾತ್ರ ಸಾರ, ಭಗವದೇತರವಾದ ಸಕಲವೂ ಅಸಾರ ಎಂಬ ಪರಿಜ್ಞಾನವು ಯಾರಿಗೆ ಹೊಂದಿರುತ್ತಾರೋ ಅವರು ಸಾತ್ವಿಕಗಳು ಎಂದು ತಿಳಿಯಬೇಕು. ಅವರಿಗೆ ಯಾವ ರೀತಿಯಲ್ಲಿ ದ್ವೇಷ ಏನನ್ನು ಮಾಡುವುದಿಲ್ಲ, ಏನನ್ನೂ ಅಪೇಕ್ಷಿಸುವುದಿಲ್ಲ. ಅಂದರೆ ಭಗವದೇತರವಾಗಿ ಏನನ್ನು ಅಪೇಕ್ಷಿಸುವುದಿಲ್ಲ, ಎಲ್ಲವೂ ಭಗವನ್ಮಯವಾಗಿ ಕಾಣುತ್ತಾರೆ ಎಂಬುದು ಸಾಮವೇದದ ಬಾಲ್ಯವೇ ಶ್ರುತಿಯಲ್ಲಿ ತಿಳಿಸಲ್ಪಟ್ಟಿದೆ. ರಜಸ್ತಮ ಸತ್ವಗುಣಾನ್ ಪ್ರವೃತ್ತಾನ್ ಪ್ರಾಯಃ ನ ದ್ವೇಷ್ಟಿ ನ ಚ ಕಾಂಕ್ಷತಿ ತಥಾಪಿ ಸೂಕ್ಷ್ಮಂ ಸತ್ವಗುಣಂ ಚ ಕಾಂಕ್ಷೇತ್. ಜೀವರು ಸಹಜವಾಗಿ ಸಂಸಾರ ವಸ್ತುವಿಗೆ ಸತ್ವಗುಣ, ರಜೋಗುಣ, ತಮೋಗುಣದ ಆವೃತ್ತರಾಗಿದ್ದರೂ ಸಹ ಪ್ರಾಯ ಅವರು ದ್ವೇಷವನ್ನು ಮಾಡುವುದಿಲ್ಲ ಮತ್ತು ಭಗವದೇತರವಾಗಿ ಏನನ್ನು ಅಪೇಕ್ಷಿಸುವುದಿಲ್ಲ. ತಥಾಪಿ ಸೂಕ್ಷ್ಮಂ ಸತ್ವಗುಣಂ ಚ ಕಾಂಕ್ಷೇತ್. ಆದರೂ ಅತ್ಯಂತ ಸೂಕ್ಷ್ಮವಾದ ಸತ್ವಗುಣವನ್ನು ಅಪೇಕ್ಷಿಸುತ್ತಾರೆ. ಮೋಕ್ಷದಲ್ಲಿಯೂ ಸಹ ಶುದ್ಧ ಸತ್ವಗುಣದಿಂದಲೇ ತಮಗೆ ಬೇಕಾದ ಭೋಗ ಪದಾರ್ಥವನ್ನು ಭಗವಂತ ಸೃಷ್ಟಿಸಿಕೊಡುತ್ತಾನೆ, ಮುಕ್ತರು ಅನುಭವಿಸುತ್ತಾರೆ. ಎಲ್ಲ ಗುಣವು ಚೇತನದಿಂದ ಬಾಹ್ಯವಾದದ್ದು ಸಹ ಬಾಹ್ಯ ರೂಪದಲ್ಲಿಯೂ ಭಗವಂತ ಅನುಗ್ರಹಿಸುವಾಗ ಶುದ್ಧ ಸತ್ವಗುಣದಿಂದ ಉಂಟಾದ ಪದಾರ್ಥಗಳ ಸಂಪರ್ಕ ಸಾತ್ವಿಕರಿಗೆ ಮಾಡಿಸುತ್ತಾನೆ. ತಥಾಪಿ ಸೂಕ್ಷ್ಮಂ ಸತ್ವಗುಣಂ ಚ ಕಾಂಕ್ಷೇತ್ ಯದಿ ಪ್ರವಿಷ್ಟಂ ಶ್ರುತಂ ಶ್ಚ ಜಹ್ಯಾತಿಥಿ ನ ಹಿ ದೇವ ಋಷಯಸ್ಯ ಸತ್ವಾಶ್ಚ ನೃಪಸತ್ತಮ ಹೀನ ಸತ್ವೇನ ಸೂಕ್ಷ್ಮೇಣ ತಥೋ ವೈಕಾರಿಕೋ ಮತ ಇತಿ ಮೋಕ್ಷಧರ್ಮೇ. ಮೋಕ್ಷಧರ್ಮದಲ್ಲಿ ಈ ರೀತಿಯಲ್ಲಿ ಹೇಳಿದ್ದಾರೆ. ಸಾಮಾನ್ಯವಾಗಿ ದ್ವೇಷ ಇಲ್ಲದವನು, ನಕಾಂಕ್ಷತೆಯ ಆಸೆ ಇಲ್ಲದವನು, ಆದರೆ ಸರ್ವತಾ ರಾಗದ್ವೇಷಗಳು ಇರುವುದಿಲ್ಲ ಇದರ್ಥವಲ್ಲ. ತ್ರಿಗುಣವನ್ನು ಮೀರಿದವನು, ಸಾಮಾನ್ಯವಾಗಿ ದ್ವೇಷಿಸುವುದೂ ಇಲ್ಲ, ಬಯಸುವುದೂ ಇಲ್ಲ, ಆದರೂ ಸೂಕ್ಷ್ಮವಾದ ಸತ್ವಗುಣವನ್ನು ಅವನು ಬಯಸುವನು ಎಂದು ಸಾಮವೇದ ಬಾಲ್ಯ ಶಾಖೆಯಲ್ಲಿ ಹೇಳಿದೆ. ಗುಣಗಳನ್ನು ಮೆಟ್ಟಿ ನಿಂತವನು ಇತರಲ್ಲಿ ಇರುವ ಸೂಕ್ಷ್ಮ ಸತ್ವಗುಣ, ರಜೋಗುಣದಿಂದ ಉಂಟಾಗುವ ಪ್ರಕಾಶ ಪ್ರವೃತ್ತಿಗಳನ್ನು ಸಾಮಾನ್ಯವಾಗಿ ದ್ವೇಷಿಸುವುದಿಲ್ಲ. ಹಾಗೆಯೇ ಅವರಲ್ಲಿರುವ ಸೂಕ್ಷ್ಮ ತಮೋಗುಣದಿಂದ ಉಂಟಾಗುವ ಭಗವದ್ವಿಷಯಕ ಮೋಹವನ್ನು ಪ್ರಾಯಶಃ ಇಚ್ಛಿಸುವುದಿಲ್ಲ. ಪ್ರಾರಬ್ಧ ಕರ್ಮದಿಂದಾಗಿ ಇಂತಹ ದ್ವೇಷ ಮೋಹಗಳು ಆಗುವುದು ಉಂಟು, ಆದರೆ ಅದು ಪ್ರಾರಬ್ಧವಶಾತ್ ಆಗುವುದಂತ ಎಲ್ಲರ ಪ್ರಾರಬ್ಧವು ಏಕರೀತಿಯಾಗಿರುವುದಿಲ್ಲ ತಿಳಿಯಬೇಕು. ಗುಣಾತೀತನಲ್ಲಿ ಸೂಕ್ಷ್ಮ ಗುಣದಿಂದ ಭಗವದ್ವಿಷಯಕ ಪ್ರಕಾಶವಿದ್ದು ಪರಮಾತ್ಮನನ್ನು ನಿತ್ಯದಲ್ಲಿಯೂ ಭಕ್ತಿಯಿಂದ ಸೇವಿಸುತ್ತಾರೆ ಯಾರು ಸಾತ್ವಿಕರು. ಗುಣಾತೀತನಲ್ಲಿ ವಿಷ್ಣು ಭಕ್ತಿಯು ಈ ಕಾರಣಗಳಿಂದ ಕಮ್ಮಿಯಾಗುವುದಿಲ್ಲ. ರಜೋಗುಣದ ಮೋಹದಿಂದಾಗಲಿ ಸತ್ವಗುಣದ
ತಮೋಗುಣದ ಅಜ್ಞಾನದಿಂದಾಗಲಿ ಸಾತ್ವಿಕ ಗುಣ ಉಳ್ಳಂಥ ಜೀವಿಗೆ ವಿಷ್ಣು ಭಕ್ತಿಯಲ್ಲಿ ಕಡಿಮೆ ಆಗುವುದಿಲ್ಲ ಅಂತ ಹೇಳಬೇಕು. ಸುಖದ ಆಸೆಯಿಂದಾಗಲಿ ದುಃಖದ ಭಯದಿಂದಾಗಲಿ, ಆಸೆ ಮತ್ತು ಭಯ ಯಾವುದರಿಂದ ಬರುತ್ತೆ ಅಂದರೆ ಸುಖ ದುಃಖದಿಂದ ಬರುತ್ತೆ. ಸುಖದ ಆಸೆ ಅಥವಾ ದುಃಖದ ಭಯ, ಹಣದ ಆಸೆಯಿಂದಾಗಲಿ, ಪತ್ನಿ ಪುತ್ರರ ಮೇಲಿನ ಅಭಿಮಾನದಿಂದಾಗಲಿ, ಬೇರೆಯವರು ನಿಂದಿಸಬಹುದೆಂಬ ಭಯದಿಂದಾಗಲಿ ಕಡಿಮೆಯಾಗುವುದಿಲ್ಲ. ಇದು ಸತ್ವಗುಣ ಮತ್ತು ರಜೋಗುಣದ ವ್ಯಾಪಾರ. ಈ ಗುಣದಿಂದ ಸಾತ್ವಿಕರು ವಿಚಲಿತರಾಗುವುದಿಲ್ಲ ಅಂತ ತಿಳಿಯಬೇಕು. ಒಂದೇ ರೀತಿ ವಿಷ್ಣು ಭಕ್ತಿ ಇರುವುದು ವಿಷ್ಣುವಿಗೆ ಪ್ರೀತಿಕರವಲ್ಲದ ಕರ್ಮವನ್ನು ಬಿಟ್ಟವನು ಎಂದರ್ಥ. ವಿಷ್ಣುವನ್ನು ಖಂಡಿತವಾಗಿಯೂ ಪಡೆಯುತ್ತಾನೆ. ಬೇರೆಯವರಿಗೆ ಗುಣಾತೀತನು ಅಂದರೆ ಇಷ್ಟ ಹಾನಿ ಅನಿಷ್ಟ ಪ್ರಾಪ್ತಿಯನ್ನು ಬಯಸುವುದಿಲ್ಲ. ಇದು ಸಾತ್ವಿಕರ ಮೂಲ ಲಕ್ಷಣವಾಗಿದೆ. ಇದನ್ನು ನಾವು ಲೋಕದಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ, ಪ್ರತಿಯೊಂದು ಕ್ಷಣದಲ್ಲಿಯೂ, ಪ್ರತಿಯೊಂದು ಪದಾರ್ಥದ ಸನ್ನಿಕರ್ಷದಲ್ಲೂ ಸಹ ಸಾತ್ವಿಕ ಜೀವರು ಸಂಸಾರ ವ್ಯವಸ್ಥೆಯಲ್ಲಿಯೂ ಸಹ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಒಂದು ಪದಾರ್ಥವನ್ನು ನಾವು ಅರಿಯಬೇಕಾದರೆ ನಮಗೆ ಏನು ಬೇಕು? ಜ್ಞಾನ ಇರಬೇಕು. ಜ್ಞಾನ, ಯಾವ ಜ್ಞಾನ ಇರಬೇಕು? ನಮ್ಮ ಜ್ಞಾನ ನಮ್ಮಲ್ಲಿರಬೇಕು. ಬಾಹ್ಯ ಪದಾರ್ಥದ ಜ್ಞಾನವೂ ನಮಗಾಗಬೇಕು. ಹೀಗೆ ನಮ್ಮಲ್ಲಿ ಜ್ಞಾನವಿದ್ದರೆ ಮಾತ್ರ ಆ ಜ್ಞಾನದ ಸಹಾಯದಿಂದ ಹೊರಗಿನ ಪದಾರ್ಥದ ಜ್ಞಾನ ನಮಗಾಗುವುದು. ಈ ಜ್ಞಾನ ಎಂಬುದು ಯಾವ ರೂಪದಲ್ಲಿರುತ್ತದೆ? ಪ್ರಕಾಶ ರೂಪದಲ್ಲಿರುತ್ತದೆ. ನಾವು ಆಕಾಶದಲ್ಲಿ ಸೂರ್ಯ ಚಂದ್ರನನ್ನು ಕಾಣುತ್ತೇವೆ ಎಂದರೆ ಸೂರ್ಯ ಚಂದ್ರರು ಪ್ರಕಾಶ ರೂಪರಾಗಿದ್ದಾರೆ. ಭಗವಂತನ ಕಣ್ಣುಗಳಲ್ಲಿ ವಾಸ ಮಾಡಿರತಕ್ಕಂಥ ಸೂರ್ಯ ಚಂದ್ರರ ಬಿಂಬವನ್ನು ಕಾಣುವಾಗ ಇದು ಭಗವಂತನ ವಿರಾಟ್ ಪ್ರತಿಮೆ. ಭಗವಂತನು ಇವರಲ್ಲಿ ಸ್ಥಾಪಿತನಾಗಿದ್ದಾನೆ. ಜಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಈ ತಿಳಿದುಕೊಳ್ಳುವುದಕ್ಕೆ, ಪ್ರಕಾಶವನ್ನು ನೋಡುವುದಕ್ಕೆ ಮೂಲಭೂತವಾಗಿ ನಮ್ಮಲ್ಲಿ ಪ್ರಕಾಶವಿರಬೇಕು. ಅಂದರೆ ಏನರ್ಥ? ನಾವು ನೋಡುವ ನಮ್ಮ ಕಣ್ಣಿನ ಈ ಗೋಲಕದಲ್ಲಿ ಪ್ರಕಾಶವಿರಬೇಕು. ಈ ಪ್ರಕಾಶ ಗೋಲಕ ಅಂದರೆ ಜಡರೂಪವಾದ ಶರೀರದಲ್ಲಿ ಇದೆಯೇನೋ ಅಥವಾ ಜೀವರಲ್ಲಿ ಇದೆಯೇನೋ ಅಂತ ಚಿಂತನೆ ಮಾಡಿದರೆ ಇದು ಗೋಲಕ ಮೂಲಕ ಜೀವನ ತನ್ನ ಸ್ವಾಭಾವಿಕವಾದ ಪ್ರಕಾಶದಿಂದ ಕಾಣುತ್ತಾನೆ ಎಂದು ತಿಳಿಯಬೇಕು. ನಾವು ಒಂದು ಕೆಟ್ಟ ಟಾರ್ಚ್ ಅಥವಾ ಎಲ್ಲಿ ಪ್ರಕಾಶ ಕಾಣದೇ ಇರತಕ್ಕಂಥ ಪದಾರ್ಥದಲ್ಲಿ ನಾವು ಹೇಗೆ ಪ್ರಕಾಶವನ್ನು ಕಾಣಲು ಸಾಧ್ಯ? ಒಂದು ದೀಪ ಅದು ಪ್ರಕಾಶಮಯವಾಗಿದೆ ಎಂದು ತಿಳಿಯುವಾಗ ಹೇಗೆ ಪ್ರಕಾಶಮಯವಾಯಿತು? ಅದರಲ್ಲಿ ಒಂದು ಬತ್ತಿ ಇರುತ್ತದೆ, ಎಣ್ಣೆ ಇರುತ್ತದೆ. ಎಣ್ಣೆ ಅಥವಾ ತುಪ್ಪ ಇದಕ್ಕೆ ಆಶ್ರಯವಾಗಿರ್ತಕ್ಕಂಥ ಒಂದು ಬಟ್ಟಲು, ಒಂದು ಕುಡಿಕೆ, ಒಂದು ಮಡಿಕೆ, ಹೀಗೆ ಒಂದು ಆಧಾರ ಸ್ತಂಭಭೂತವಾಗಿರುತ್ತದೆ. ಇದರ ಸಹಾಯದಿಂದ ನಾವು ಪ್ರಕಾಶವನ್ನು ನೋಡಬಹುದು. ಇದರಂತೆ ಸಾತ್ವಿಕ ಚೇತನ ಏನಿದ್ದಾನೆ ಅವನು ಈ ಪ್ರಕಾಶವನ್ನು ಹೊರಚೆಲ್ಲಲು ಆಧಾರಭೂತನಾಗಿದ್ದಾನೆ. ಅಂದರೆ ಅರ್ಥ ಏನು? ಪ್ರತಿಯೊಬ್ಬ ಸಾತ್ವಿಕರು ಚೇತನಾತ್ಮಕರಾಗಿದ್ದಾರೆ, ಪ್ರಕಾಶಾತ್ಮಕರಾಗಿದ್ದಾರೆ. ಆ ಪ್ರಕಾಶವನ್ನು ಕಾಣಲು ನಮಗೆ ಬತ್ತಿ ಮತ್ತು ಎಣ್ಣೆಯಿಂದ ಹೊರಗೆ ಚೆಲ್ಲುವಂತೆ. ಬತ್ತಿ ಎಂಬುದು ಜ್ಞಾನ, ಎಣ್ಣೆ ಎಂಬುದು ಪ್ರಕಾಶವನ್ನು ಪ್ರಕಾಶ ಮಾಡುವ ಸಾಧನ. ವೈರಾಗ್ಯ, ಭಕ್ತಿ ಮತ್ತು ವೈರಾಗ್ಯದಿಂದ ದಿವ್ಯ ಜ್ಯೋತಿ ಬೆಳಗುವುದೇ ಪ್ರಕಾಶ. ಇದಕ್ಕೆ
ಆಧಾರನಾಗಿರತಕ್ಕಂಥದ್ದು ಆ ಜೀವ. ಈ ಪ್ರಕಾಶ ಹೇಗೆ ಬಂತು? ಪ್ರಕಾಶ ಇದ್ದಿದ್ದು ಬತ್ತಿಯಲ್ಲಿಯೋ, ಎಣ್ಣೆಯಲ್ಲಿಯೋ, ಅಥವಾ ಆಧಾರವಾಗಿರತಕ್ಕಂಥ ದೀಪದ ಸ್ತಂಭದಲ್ಲಿಯೋ ಅಂತ ಚಿಂತನೆ ಮಾಡಿದರೆ, ತೈಲ ಅಂದರೆ ತಿಲ ಸಂಬಂಧಿ, ಬತ್ತಿ ಅಂದರೆ ತಿಲವನ್ನು ಹೊರಗೆ ಉಪಯೋಗಿಸಿಕೊಂಡು ಬೆಳಗುವ ಪದಾರ್ಥ. ಅಂದರೆ ಏನರ್ಥ? ಎಲ್ಲ ಸಾತ್ವಿಕ ಚೇತನರಲ್ಲಿರತಕ್ಕಂಥ ಭಕ್ತಿಯ ಪ್ರಕಾಶವೇ ಜ್ಯೋತಿರ್ಮಯ ಎಂದೇ ಹೆಸರು. ಭಕ್ತಿ ಜ್ಞಾನರೂಪವಾದದ್ದು. ಚೇತನರಲ್ಲಿರತಕ್ಕಂಥದ್ದು ಯತೀತ ಚೇತನ. ಅದು ಸ್ವರೂಪ ಸತ್ತ, ಪ್ರವೃತ್ತಿ ಸತ್ತ, ಪ್ರಮಿತಿ ಸತ್ತ. ನಾವು ಏನು ತಿಳಿಯುತ್ತೇವೆ? ಸ್ವರೂಪವೇ, ಸಾತ್ವಿಕ ಜೀವನ ಸ್ವರೂಪವೇ ಪ್ರಕಾಶಮಯವಾದುದು. ಆ ಪ್ರಕಾಶ ಎಂಬುದು ಪ್ರವೃತ್ತಿ ಮತ್ತು ಪ್ರಮಿತಿ ಯಾವ ತಿಲ ಸಂಬಂಧದಿಂದ ಬತ್ತಿ ಮೂಲಕ ಬಾಹ್ಯ ಪ್ರಪಂಚದಲ್ಲಿ ಗೋಚರಿಸುವಂತೆ ಈ ಶರೀರ ಮೂಲಕ, ಗೋಲಕಗಳ ಮೂಲಕ, ಈ ಕಣ್ಣಿನ ಮೂಲಕ ನಾವು ಬಾಹ್ಯ ಪ್ರಕಾಶವಾದ ಸೂರ್ಯಬಿಂಬ ಮತ್ತು ಚಂದ್ರಬಿಂಬವನ್ನು ಕಾಣುತ್ತಿದ್ದೇವೆ ಎಂದರ್ಥ. ಆದ್ದರಿಂದ ನಾವು ಏನು ತಿಳಿದುಕೊಳ್ಳಬೇಕು? ಪ್ರತಿಯೊಬ್ಬ ಸಾತ್ವಿಕ ಜೀವರಿಗೆ ಪ್ರಕಾಶ ಅವರ ಸ್ವರೂಪವೇ ಆಗಿದೆ. ಆ ಸ್ವರೂಪದ ಪ್ರಕಾಶ ಗೋಲಕ ಮೂಲಕ ಹೊರಗಿನ ಪದಾರ್ಥವನ್ನು ಭಗವಂತ ತಿಳಿಸಿಕೊಡಲು ಸಹಾಯ ಮಾಡುತ್ತಾನೆ. ಅದು ಹೊರಗಿನ ಇಂದ್ರಿಯ ಮೂಲಕ. ಆ ಇಂದ್ರಿಯಗಳು ಅನಂತ ಸಹಸ್ರ ಮೈಲಿ ದೂರದಲ್ಲಿರಬೇಕಂತ ಸೂರ್ಯಬಿಂಬನನ್ನು, ಚಂದ್ರಬಿಂಬನನ್ನು ಅತ್ಯಂತ ಸಮೀಪದಲ್ಲಿರುವಂತೆ ನಮಗೆ ಕಾಣಿಸುತ್ತಾನೆ. ಉದಾಹರಣೆಗೆ, ನಾವು ಚಂದ್ರ ಮರದ ಹಿಂದೆ ಇದ್ದಾನೆ ಎಂದು ತಿಳಿಯುತ್ತೇವೆ. ಸೂರ್ಯ ನಮ್ಮ ನೆತ್ತಿಯ ಮೇಲೆ ಇದ್ದಾನೆ ಅಂತ ತಿಳಿಯುತ್ತೇವೆ. ನಮ್ಮ ನೆತ್ತಿಯ ಮೇಲೆ ಎಷ್ಟು ದೂರದಲ್ಲಿದ್ದಾನೆ? ಕೋಟ್ಯಾಂತರ ಮೈಲುಗಳ ಮೇಲೆ ಇದ್ದಾನೆ. ನಾವು ನೆತ್ತಿ ಏರುವುದೆಲ್ಲಿ? ಈ ದೇಹಕ್ಕೆ ತಗಲಿಕೊಂಡಿರತಕ್ಕಂಥದ್ದು. ಹಾಗಾದರೆ ನೆತ್ತಿಯ ಮೇಲಿರತಕ್ಕಂಥದ್ದು ಸೂರ್ಯ. ಹೇಗೆ? ಸೂರ್ಯನ ಪ್ರಕಾಶ ನಮ್ಮ ನೆತ್ತಿಯನ್ನು ಸಂಪರ್ಕಿಸಿದೆ. ಆ ಪ್ರಕಾಶ ಎಲ್ಲಿಂದ ಬಂದಿದೆ? ಸೂರ್ಯಮಂಡಲದಿಂದ ಬಂದಿರತಕ್ಕಂಥದ್ದು. ಸೂರ್ಯಮಂಡಲದಿಂದ ಬಂದಿರತಕ್ಕಂಥ ಪ್ರಕಾಶ ಮತ್ತು ಸೂರ್ಯನಿಗೆ ಭೇದ ಮತ್ತು ಅಭೇದವಾಗಿದೆ. ಅಂದರೆ ಭಗವಂತನ ಸೂರ್ಯನ ಶಕ್ತಿಯನ್ನು, ಪ್ರಕಾಶವನ್ನು ಪ್ರಸಾರ ಮಾಡಿದ್ದಾನೆ, ಪ್ರಚಾರ ಮಾಡಿದ್ದಾನೆ, ಪ್ರಸರಿಸಿದ್ದಾನೆ. ಅದರ ಅನುಭವ ಜೀವರಿಗೆ ಆಗುತ್ತಿದೆ. ಇದಕ್ಕೆ ಕಾರಣ ಏನೆಂದರೆ, ಭಗವಂತ ಸರ್ವವ್ಯಾಪಿ. ಸರ್ವತ್ರ ಭಗವಂತ ಇರುವುದರಿಂದ ನಮ್ಮೊಳಗೂ ಭಗವಂತನಿದ್ದಾನೆ, ಸೂರ್ಯಮಂಡಲದಲ್ಲೂ ಭಗವಂತನಿದ್ದಾನೆ. ನಮಗೂ ಮತ್ತು ಸೂರ್ಯಮಂಡಲದ ಅಂತರದಲ್ಲಿರ್ತಕ್ಕಂಥ ಆಕಾಶ ಪೂರ್ತಿ ಭಗವಂತನಿದ್ದಾನೆ. ಹೀಗೆ ಭಗವಂತನೇ ಇರುವುದರಿಂದ ನಾವು ಬತ್ತಿ ಹೇಗೆ ತಿಲದೊಳಗೆ ಅದ್ದಿದ್ದಾಗ ಪ್ರಕಾಶಮಯವನ್ನು ಬತ್ತಿಯಿಂದ ಕಾಣುತ್ತೇವೆಯೋ, ಹಾಗೆ ಈ ವ್ಯಾಪ್ತಿ ಲಕ್ಷಣದಿಂದ, ಅಂದರೆ ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ ಎಂಬ ಪಂಚಭೂತಗಳ ಅಧಿಕರಣ ರೂಪವಾಗಿ ಭಗವಂತ ಅದರಲ್ಲಿ ವ್ಯಾಪಿಸಿದ್ದು ಬೆಳಗುತ್ತಿದ್ದಾನೆ, ಪ್ರಕಾಶವನ್ನು ತೋರಿಸುತ್ತಿದ್ದಾನೆ ಎಂದು ನಾವು ತಿಳಿಯಬೇಕು. ಬತ್ತಿ ಎಣ್ಣೆಯಲ್ಲಿ ಅದ್ದು ಹೊರಗಡೆ ಕಾಣುವುದಂತೆ ನಮ್ಮ ಸ್ವರೂಪದಿಂದ ಬಾಹ್ಯದಲ್ಲಿರತಕ್ಕಂಥ ಕೋಟ್ಯಾಂತರ ಯೋಜನ ದೂರದಲ್ಲಿರತಕ್ಕಂಥ ಸೂರ್ಯಮಂಡಲದ ಪ್ರಕಾಶ ನಮ್ಮ ಗೋಲಕಕ್ಕೆ ಸಂಪರ್ಕ ತರುವಂತೆ ಮಾಡಿದವ ಭಗವಂತ. ಇದರಿಂದ ನಾವು ತಿಳಿಯಬೇಕಾದೇನು? ವಿಶಲ್ ವ್ಯಾಪ್ತವು ವಿಷ್ಣು ನಾಮಕನಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿರುವುದರಿಂದ ಸಕಲ ಪ್ರಕಾಶವನ್ನು ಭಗವಂತನೇ ಆಯಾ ಜೀವರಿಗೆ ಅಲ್ಲಿ ವ್ಯಕ್ತಪಡುತ್ತಾನೆ ಎಂದರ್ಥ. ಯಾರು ಹುಟ್ಟುಕೊಡಲಿದ್ದಾರೋ ಅವರಿಗೆ
ಸೂರ್ಯನ ಪ್ರಕಾಶವನ್ನು ನೋಡಲಾರರು. ಅಂದರೆ ಯಾವ ಸರಿಯಾದ ಜ್ಞಾನವಿಲ್ಲದೆ ನಾವು ಕೇವಲ ಭೌತಿಕವಾದ ಪ್ರಕಾಶವನ್ನು, ಬೆಳಕನ್ನು ನೋಡುತ್ತಿದ್ದೇವೆ ಎಂದು ತಿಳಿಯುತ್ತೇವೆಯೇ ಹೊರತು ವಿಷ್ಣು ವ್ಯಾಪಿಸಿದ್ದಾನೆ ಪ್ರಕಾಶ ರೂಪವಾಗಿಯೇ ತಿಳಿಯುವುದಿಲ್ಲ. ಆದರೆ ಸಾತ್ವಿಕ ಪ್ರವೃತ್ತಿಗಳು ತಿಳಿಯಬೇಕಾದ್ದು ಏನು? ನನ್ನಲ್ಲಿರತಕ್ಕಂಥ ಬಿಂಬರೂಪಿಯಾದ ವಿಷ್ಣು ವ್ಯಾಪ್ತರಾಗಿರುವುದರಿಂದ ಆಕಾಶ ಮಂಡಲ ಪೂರ್ತಿ ವ್ಯಾಪಿಸಿದ್ದಾನೆ. ನಂತರದಲ್ಲಿ ಭೂಮಂಡಲದಿಂದ ಸೂರ್ಯಮಂಡಲದಲ್ಲೂ ವ್ಯಾಪಿಸಿದ್ದಾನೆ. ಸೂರ್ಯಮಂಡಲದಿಂದ ಹೊರಬರುತ್ತಿರುವ ಪ್ರಕಾಶ ನಮ್ಮ ದೇಹದಲ್ಲಿರತಕ್ಕಂಥ ಕಣ್ಣಿನ ಗೋಲಕದಲ್ಲಿಯೂ ಸಹ ಸಂಪರ್ಕ ಕಲ್ಪಿಸಿದ್ದಾನೆ. ತನ್ಮೂಲಕ ಅಣುವಾದ ಜೀವನದ ನಮಗೂ ಅದರ ಅರಿವಾಗುತ್ತಿದೆ. ಇದು ಭಗವಂತ ಮಾಡುವ ಅತ್ಯಂತ ಮಹದಾದ ಉಪಕಾರ. ಎಲ್ಲ ಕಡೆ ಭಗವಂತ ತಾನಿದ್ದು ಪ್ರಕಾಶ ಮಾಡುವ ಈ ಒಂದು ಉದಾಹರಣೆಯಿಂದ ನಾವು ಪ್ರಪಂಚದಲ್ಲಿ ಏನೇ ಕಾರ್ಯ ಮಾಡುತ್ತಿದ್ದರೂ ಸಹ ಎಲ್ಲಕ್ಕೂ ಮೂಲ ಪ್ರೇರಣೆಯಾಗಿ ಭಗವಂತನಿದ್ದಾನೆ ಎಂಬುದನ್ನು ತಿಳಿಯಬೇಕು, ಅನುಸಂಧಾನ ಮಾಡಿಕೊಳ್ಳಬೇಕು. ತೇನ ವಿನಾ ತೃಣನಪಿ ಚಲತಿ ಎಂಬುದು ಭಗವಂತನ ವಾಕ್ಯನ. ಇದರ ಅರ್ಥವೇನು? ನಾವು ಯಾವುದೇ ಚೇಷ್ಟೆಯನ್ನು ಬಾಹ್ಯದಲ್ಲಿ ನಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಕಂಡರೂ ಅದು ಭಗವಂತನಿಂದಲೇ ನಡೆಯುತ್ತಿದೆ ಎಂಬ ನಿರ್ಧಾರವನ್ನು ಮಾಡಿಕೊಳ್ಳಬೇಕು, ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು. ಆ ಪ್ರತ್ಯಕ್ಷೀಕರಿಸಿಕೊಳ್ಳುವ ಬಗೆ ಹೇಗೆ? ಅಂದರೆ ವಿಷ್ಣು ವ್ಯಾಪ್ತನಾಗಿದ್ದಾನೆ, ಗುಣಮಯಿ. ಅವನು ಗುಣ ಯಾವುದು? ವ್ಯಾಪ್ತತ್ವ. ಈ ವ್ಯಾಪ್ತತ್ವ ಎಂಬತಕ್ಕಂಥದ್ದು ಭಗವಂತನಿಗೆ ಅಭಿನ್ನವಾಗಿದೆ. ಆದ್ದರಿಂದ ಅವನ ಹೆಸರು ವಿಷ್ಣು. ವಿಷ್ಣುವಿನ ಹೆಸರು, ವಿಷ್ಣುವಿನ ಗುಣ, ವಿಷ್ಣುವಿನ ವ್ಯಾಪಾರ ಎಲ್ಲವೂ ಸಹ ಅಭಿನ್ನವಾದುದು. ಆದ್ದರಿಂದಲೇ ನಾವು ವಿಷ್ಣುವನ್ನು ಯಾರೂ ತಿಳಿಯಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ನಾವು ಪದಾರ್ಥವನ್ನು ಸೂಚಿಸುತ್ತೇವೆಯೇ ಹೊರತು ತಾನೇ ವಿಷ್ಣು ಆ ರೂಪದಲ್ಲಿ ಇರುವುದನ್ನು ನಾವು ಗಮನಿಸುವುದಿಲ್ಲ. ಆದರೆ ಸಾತ್ವಿಕರು ಸದಾ ಕಾಲ ವಿಷ್ಣುವನ್ನೇ ನೋಡುತ್ತಾರೆ. ಅವರಿಗೆ ಬತ್ತಿಯಲ್ಲಿ ವಿಷ್ಣು, ಆಕಾಶದಲ್ಲಿ ವಿಷ್ಣು, ಸೂರ್ಯಮಂಡಲದಲ್ಲಿ ವಿಷ್ಣು, ತಮ್ಮಲ್ಲಿಯೂ ವಿಷ್ಣು. ಹೀಗೆ ವಿಷ್ಣುವಿನ ಅನುಸಂಧಾನದಿಂದ ಎಲ್ಲ ಕಡೆ ವ್ಯಾಪಿಸಿರುವ ಭಗವಂತ ಒಬ್ಬನೇ ಆಗಿರುವುದರಿಂದ ನನಗೆ ಸೂರ್ಯಮಂಡಲದಲ್ಲಿರತಕ್ಕಂಥ ಪ್ರಕಾಶ ಅರಿವಾಯಿತು. ಆ ಅರಿವನ್ನು ತಂದವ ಭಗವಂತ, ಅವನೇ ವಿಷ್ಣು, ಅವನೇ ನನ್ನ ಬಿಂಬನಾಗಿರತಕ್ಕಂಥವನು ಎಂದು ಹೇಳಿ ಬಿಂಬೋಪಾಸನೆ ವಿಶ್ವೋಪಾಸನೆಯಂತೆ ಮಾಡುತ್ತಾನೆ. ಇದರ ಅನುಸಂಧಾನ ಸಕಲ ಲೋಕದಲ್ಲಿಯೂ ಇರುತ್ತದೆ. ಮೋಕ್ಷದಲ್ಲಿಯೂ ಸಹ ಭಗವಂತನಿಂದಲೇ ಸಕಲವು ನಡೆಯುತ್ತಿದೆ ಎಂಬುದು ಸುಸ್ಪಷ್ಟವಾಗಿ ಪ್ರತ್ಯಕ್ಷವಾಗಿ ನೋಡುತ್ತಾನೆ. ಈಗ ನಾವು ಆಗಮದಿಂದ ತಿಳಿದುಕೊಳ್ಳಬೇಕು. ಆಗಮದಿಂದ ತಿಳಿದುಕೊಂಡು ಅನುಭವಿಸಬೇಕು. ಏನು ಅನುಭವಿಸಬೇಕು? ಜೀವನ ಪ್ರಕಾಶಮಯವಾದ್ದರಿಂದ ಅಣುವಾದ ಪ್ರಕಾಶ, ಆದರೆ ಮಹತ್ತಾದ ಪ್ರಕಾಶ ಭಗವಂತನಾದ್ದರಿಂದ ನಾವು ಮಹತ್ತಾದ ಪ್ರಪಂಚ, ಭೂತವಾಯು, ಪಂಚಭೂತಗಳಲ್ಲಿರತಕ್ಕಂಥ ಪ್ರಕಾಶವನ್ನು ಕಾಣಲು ಹೇಗೆ ಸಾಧ್ಯವಾಯಿತು? ಅಂದರೆ ಮಹತ್ ಪ್ರಕಾಶವಾದ ಭಗವಂತ ನಮಗೆ ಅನುಗ್ರಹಿಸಿದ್ದಾನೆ. ಅವನ ಅನುಗ್ರಹದಿಂದ ನಾವು ಉಸಿರಾಡುತ್ತಿದ್ದೇವೆ, ಓಡಾಡುತ್ತಿದ್ದೇವೆ, ನೋಡುತ್ತಿದ್ದೇವೆ. ಒಂದು ಅಗುಳು ಅನಂತ ಜೀವರಿಗೆ ಮುಚ್ಚಿಬಿಡಬಹುದು. ಅಂದರೆ ಜೀವರ ಪ್ರಮಾಣ ಒಂದು ಅಗಳಿನ ಕೋಟಿ ಅಂಶದಲ್ಲಿ ಒಂದು ಅಂಶ. ಆದರೆ ನಾವು ಕೋಟಿ ಅಗಳನ್ನು ಪ್ರತಿನಿತ್ಯ ಮುಂಚಿಸುತ್ತೇವೆ. ಹೇಗೆ ಸಾಧ್ಯವಾಗುತ್ತು? ಆದ್ದರಿಂದಲೇ ಭಗವಂತ ಇದಕ್ಕಾಗಿ ಹೇಳುವುದು ಅಹಂ ವೈಶ್ವಾನರೋ ಭೂತ್ವ ಎಂದು ಹೇಳಿ 15ನೇ ಅಧ್ಯಾಯದಲ್ಲಿ ತಿಳಿಸಿಕೊಂಡಿದ್ದಾನೆ. ಎಲ್ಲರಲ್ಲೂ ನಿಂತು ವೈಶ್ವಾನ ಯಜ್ಞದಲ್ಲಿ ಆಹುತಿಯನ್ನು ಸ್ವೀಕಾರ ಮಾಡುವನು ನಾನು
ಎಂದು ಭಗವಂತ ತಿಳಿಸ್ಕೊಟ್ಟಿದ್ದಾನೆ. ಇದರ ಅರ್ಥವೇನು? ಯಾವ ಜೀವರಿಗೂ ಅದು ಯೋಗ್ಯತೆಯೇ ಇಲ್ಲ. ಯೋಗ್ಯತೆ ಇರುವುದು ಭಗವಂತನಿಗೆ ಮಾತ್ರ. ಅದು ಜೀವನಲ್ಲಿ ನಿಂತು ಪ್ರಕಾಶ ಮಾಡುತ್ತಾನೆ. ಆದ್ದರಿಂದ ನಾವು ಇದರ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ಎಲ್ಲ ಯಜ್ಞದಲ್ಲೂ ಭಗವಂತನಿದ್ದಾನೆ, ಯಜ್ಞನಾಮಕನಾಗಿದ್ದಾನೆ, ಯಜ್ಞ ಪದಾರ್ಥದಲ್ಲಿದ್ದಾನೆ, ಯಜ್ಞವನ್ನು ನೆರವೇರಿಸುತ್ತಾನೆ, ಯಜ್ಞದ ಫಲವನ್ನು ಕೊಡುತ್ತಾನೆ. ಹೀಗೆ ನಾವು ಒಂದು ಮಾಡುವ ದೃಷ್ಟಿ ಯಜ್ಞದಲ್ಲಿ, ನೋಡುವ ದೃಷ್ಟಿ ಪ್ರಕಾಶ ರೂಪದಲ್ಲಿ, ಕಾಣುವ ಬಗ್ಗೆ ಸಾತ್ವಿಕ ಪ್ರವೃತ್ತಿ. ಇದನ್ನು ನಾವು ಅತ್ಯಂತ ವಿಸ್ತಾರವಾಗಿ ಪ್ರತಿ ಕ್ಷಣವೂ ನಿರಂತರವಾಗಿ ಚಿಂತಿಸಿದರೆ ಅದೇ ಜೀವನ್ಮುಕ್ತಾವಸ್ಥೆ ಎನಿಸಿಬಿಡುತ್ತದೆ. ಅವರಿಗೆ ಯಾವ ಭಯವೂ ಆಗ ಉಂಟಾಗುವುದಿಲ್ಲ. ಇಂತಹ ಶ್ರೇಷ್ಠ ಉಪಾಸನೆಯನ್ನು ಮಾಡತಕ್ಕಂಥ ಜೀವರು ಯಾರಪ್ಪ ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿಯರು. ಅವರಿಗೆ ಅನಾಲೋಚನೆಯ ಸರ್ವಿಷಯ ಜ್ಞಾನ, ಸದಾ ಕಾಲ ಇಂಥ ಅತ್ಯಂತ ಮಹತ್ತಾದ ಜ್ಞಾನ ಕೋಟಿ ಸೂರ್ಯ ಪ್ರಕಾಶಮಯವಾಗಿ ಅವರಿಗೆ ಸದಾ ಜಾಗೃತವಾಗಿರುತ್ತದೆ. ಆದ್ದರಿಂದ ಯಾರೂ ಅವರನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ, ಕಾಣಲು ಸಾಧ್ಯವಿಲ್ಲ, ಸ್ಪರ್ಶಿಸಲು ಸಾಧ್ಯವಿಲ್ಲ. ಭಗವಂತ ಅಂತಹ ದಿವ್ಯ ರಕ್ಷಣಾ ಕೋಟೆಯಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ರಕ್ಷಿಸುತ್ತಾನೆ. ಏಕೆಂದರೆ ಅವಳದ ಜ್ಞಾನದ ಮಟ್ಟ ಆಗಿದೆ. ಋಜುಗಣಸ್ಥರು ಸದಾ ಜಾಗೃತರಾಗಿ ಸದಾ ಚಿಂತನ ಕ್ರಮವಾಗಿ ಸ್ಮರಣೆ ಮಾಡುತ್ತಲೇ ನಿರಂತರ ಸ್ಮರಣೆಯಿಂದ ಇರುವುದರಿಂದ, ಆಲೋಚನೆ ಮಾಡುತ್ತಾ ಸದಾ ತಪಸ್ಸನ್ನು ಮಾಡುತ್ತಾ ಇರುವುದರಿಂದ ಅವರಿಗೂ ಸಹ ಈ ಯಾವ ಲಿಂಗ ಶರೀರವೇ ದಗ್ಧ ಪಟಾಯಮಾನವಾಗಿ ಇರುತ್ತದೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯಜ್ಞಮರೋಗತಮ ಜಾಡ್ಯಂ ವಾಕ್ಪಟತ್ವಂ ಚಹನಮಸ್ಮರಣಾದ್ಭವೀದೆಂಬ 10 ಗುಣಗಳು ಭಗವಂತನಿಂದ ದಸ್ತಕವಾದದ್ದು ಋಜುಗಣಸ್ಥರಿಗೆ. ಆದ್ದರಿಂದ ಈ ಬುದ್ಧಿ ಬಲ ಇಂತಹದ್ದು ಅಸಾದೃಶ್ಯವಾದದ್ದು. ಋಜುಗಣಸ್ಥರಲ್ಲಿರತಕ್ಕಂಥ ಈ ಶಕ್ತಿ ಇನ್ಯಾರಲ್ಲೂ ನಾವು ಕಾಣಲು ಸಾಧ್ಯವಿಲ್ಲ. ಕಾರಣ ಋಜುಗಣಸ್ಥರ ಭಕ್ತಿ ಇತರ ಎಲ್ಲ ದೇವತೆಗಳಿಂದ ಮತ್ತು ಚೇತನಗಳಿಂದ ಅಸಾದೃಶ್ಯವಾಗಿದೆ, ಅತ್ಯಂತ ಪರಾಕ್ರಮವುಳ್ಳವಾಗಿದೆ, ಪ್ರಕಾಶೋತ್ತಮವಾಗಿದೆ. ಆದ್ದರಿಂದಲೇ ಅವರನ್ನು ಜೀವೋತ್ತಮರು ಎಂದು ಶಾಸ್ತ್ರದಲ್ಲಿ ಶ್ರುತಿ ಸ್ಮೃತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಯೋಗ್ಯತೆ ಕೆಲವು ಜೀವರಲ್ಲಿ ಅವರ ಯೋಗ್ಯತಾನುಸಾರವಾಗಿ ಮಾಡುತ್ತಾರೆ. ಶೇಷ ಪದವಿಯಲ್ಲಿರತಕ್ಕಂಥ ಇಂದ್ರ ಪದವಿಯಲ್ಲಿರತಕ್ಕಂಥ ಜೀವರು ಅವರ ಯೋಗ್ಯತಾನುಸಾರ ಮಾಡುತ್ತಾರೆ. ಇದರ ನಿದರ್ಶನದಿಂದ ಇತರ ದೇವತೆಗಳು, ಋಷಿಗಳು, ಗಂಧರ್ವರು ಇವರು ಆಚರಿಸುತ್ತಾರೆ. ಇದೇ ಮಾದರಿಯಲ್ಲಿ ಸಾತ್ವಿಕ ಪ್ರವೃತ್ತಿಯರು ಅಂದರೆ ಮಾನುಷೋತ್ತಮರು ಅನುಸರಿಸುತ್ತಾರೆ. ಆದರೆ ಇಲ್ಲಿಯೂ ತಾರತಮ್ಯವಿದ್ದರೂ ಸಹ ಯಾವ ಮಹಾಲಕ್ಷ್ಮಿ ಪ್ರಕಾಶವನ್ನು ಗುರುತಿಸುತ್ತಾಳೋ, ಭಗವಂತನ ಪ್ರಕಾಶವನ್ನು ಗುರುತಿಸುತ್ತಾಳೋ ಅದೇ ಪ್ರಕಾಶವನ್ನು ಋಜುಗಣಸ್ಥರು ಕಾಣುವುದು, ರುದ್ರದೇವರು ಕಾಣುವುದು, ಇಂದ್ರದೇವರು ಕಾಣುವುದು, ಇತರ ದೇವತೆಗಳು ಕಾಣುವುದು, ಋಷಿಗಳು ಕಾಣುವುದು, ಹಾಗೂ ಸಾತ್ವಿಕ ಮಾನುಷೋತ್ತಮರೂ ಕಾಣುವುದು ಎಂಬುದನ್ನು ನಾವು ಸ್ಫುಟವಾಗಿ ತಿಳಿದುಕೊಳ್ಳಬೇಕು. ಇದೇ ಮುಖ್ಯ ಜ್ಞಾನ. ಇದರಿಂದ ಮಾನುಷೋತ್ತಮರು ಅಂದರೆ ಮನುಷ್ಯರು, ಉತ್ತಮರಾದ ಜೀವರು ಸದಾ ಕಾಲ ವಿಷ್ಣುವಿನ ಪ್ರಜ್ಞೆಯಲ್ಲಿರತಕ್ಕಂಥವರು ದೇವತಾ ಸಮೂಹದಲ್ಲಿ ಸೇರಿಕೊಳ್ಳುತ್ತಾರೆ ಎಂದರ್ಥ. ದೇವತೆಗಳು ಚಿಂತಿಸುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುತ್ತಾರೆ. ದೇವತೆಗಳು ಹೇಗೆ ಚಿಂತಿಸುತ್ತಾರೋ ಅದರಂತೆ ಈ ಜೀವರು ಸಹ ಚಿಂತಿಸುತ್ತಾರೆ. ಅಣು ರೇಣು ಚೂರ್ಣ ಕಾಷ್ಟ ಪರಿಪೂರ್ಣ ಗೋವಿಂದ. ಇದನ್ನು ದಾಸರಾಯರು ಅಂದು ತೋರಿಸಿದ್ದಾರೆ. ಏಕೆ? ಅವರು ಕಂಡು ಪ್ರತ್ಯಕ್ಷೀಕರಿಸಿಕೊಂಡಿರ್ತಕ್ಕಂಥ ವಿಷಯವನ್ನು
ಸುಲಲಿತವಾದ ಶಬ್ದದಲ್ಲಿ ಹೇಳಿದ್ದಾರೆ. ಯಾವುದೇ ಅಣುವಿನಲ್ಲಿ ನೋಡಿದರೂ ಭಗವಂತ ಪೂರ್ಣನಾಗಿ ಅವನೇ ಸ್ಥಾಪಿತನಾಗಿದ್ದಾನೆ. ಎಲ್ಲ ಪದಾರ್ಥ ಭಿನ್ನನಾಗಿ ಸ್ವಪ್ರಕಾಶದಿಂದ ಎಲ್ಲ ಪದಾರ್ಥದಲ್ಲಿ ತಾನಿದ್ದಾನೆ ಎಂಬುದನ್ನು ಕಂಡುಕೊಂಡ ಋಷಿಗಳೇ ನಮ್ಮ ದಾಸರಾಯರು. ಆದ್ದರಿಂದ ಪುರಂದರದಾಸರು 10 ಜನ ವರದರನ್ನು ಇಲ್ಲಿ ನಮಗೆ ತೋರಿಸಿರು. ಮೂಲಭೂತ ಕಾರಣ ಏನು? ವರದರು ಅಂದರೆ ವರಪ್ರದನಾದ ಭಗವಂತನನ್ನು ಸದಾ ಆರಾಧಿಸುವರೇ ವರದರು ಎಂದು ಹೆಸರು. ಸದಾ ಎಂಬುದು ನಿತ್ಯ ಎಂಬುದು ಅಷ್ಟೇ ಅಲ್ಲ, ಸದಾ ಎಂಬುದು ದಾಸರೂಪರಾಗಿ ತಾವು ಅವರ ಅನುಯಾಯಿಗಳು ಎಂಬುದನ್ನು ಸದಾ ದಾಸ, ಯಾವಾಗಲೂ ಅವರ ಅನುಚರರು ಎಂಬುದನ್ನು ತೋರಿಸುವುದಕ್ಕೆ ಸದಾ ದಾಸ. ಇದೇ ನೀಚೋಚ್ಛ ಭಾವಂ ಗತಃ. ಪಂಚಭೇದ ತಾರತಮ್ಯದ ಸ್ಫುಟವಾಗಿ ತಿಳಿದು ಆನಂದಿಸುವಿಕೆ, ಅನುಭವಿಸುವಿಕೆಯೇ ಪಂಚಭೇದ ತಾರತಮ್ಯದ ಮಹಾಜ್ಞಾನ. ಇಂತಹ ಜ್ಞಾನ ಅತಿ ಸ್ಫುಟವಾಗಿ ತಿಳಿದವರೆಲ್ಲರೂ ಮೋಕ್ಷಕ್ಕೆ ಅಧಿಕಾರಿಗಳಾಗಿರುತ್ತಾರೆ. ಅವರು ಚೇತನ ಪ್ರಕಾಶಮಯವಾಗಿರುತ್ತದೆ, ಪುಣ್ಯತಮವಾಗಿರುತ್ತದೆ. ಅಂಥವರಲ್ಲಿ ಭಗವಂತನು ಪ್ರಕಾಶಮಯವನಾಗಿ ಸದಾ ಕಾಣಿಸಿಕೊಳ್ಳುತ್ತಾನೆ. ಇದನ್ನು ಸಾತ್ವಿಕ ಜೀವರು ಯಾವ ಕಾಲದಲ್ಲಿ ಬೇಕಾದರೂ ಗಮನಿಸಿಕೊಂಡು ತಮ್ಮಲ್ಲಿರತಕ್ಕಂಥ ಜ್ಯೋತಿ ಪ್ರತಿಭೆಯನ್ನು ಕಾಣಬಹುದಾಗಿದೆ. ಈ ಕಾಣುವಿಕೆಗೆ ಕೆಲವು ಕಾಲ ಮುಸುಕಾಗಿದ್ದರೂ ಸಹ ಕಾಲಾಂತರದಲ್ಲಿ ನಾವು ಅದನ್ನು ಅಭ್ಯಾಸವಾಗಿ ಮಾಡಿಕೊಂಡಾಗ ದಿವ್ಯ ಜ್ಯೋತಿಯು ನಾವು ಇಡೀ ಪ್ರಪಂಚವನ್ನೇ ಹರಡುವಂತಹ ಜ್ಯೋತಿ ನಮ್ಮ ಹೃದಯದಲ್ಲೇ ಇದೆ ಎಂಬುದನ್ನು ನಾವು ಬಹಳ ಬೇಗ ತಿಳಿದುಕೊಳ್ಳಬಹುದು. ಆದ್ದರಿಂದ ನಮ್ಮಲ್ಲೇ ಜ್ಯೋತಿ, ಅನಂತಮಯವಾದ ಜ್ಯೋತಿ ಇದ್ದಾಗ ಅಂಧಕಾರ ಎಂಬುದು ದೂರತೋಪಾಸವಾಯಿತು. ಅಂಧಕಾರ ಅಂದರೆ ಏನು? ತಮೋಗುಣ. ಮತ್ತು ಪ್ರವೃತ್ತಿ ಅಂದರೆ ಏನು? ಚೇಷ್ಟಾಪ್ರದನಾಗಿ ಇತರ ವಸ್ತುಗಳಲ್ಲಿ ವ್ಯಾಪಾರ ಮಾಡತಕ್ಕಂಥ ರಜೋಗುಣವು ದೂರವಾಯಿತು. ಕೇವಲ ಸತ್ವಗುಣ ಪ್ರಾಚುರ್ಯ ಅಂದರೆ ತೇಜಸ್ಸಿನ ಪ್ರಕಾಶದಿಂದ ತಾನಿದ್ದು ತನ್ನ ಇರುವಿಕೆಯನ್ನು ಅರಿತು ಸಮಸ್ತ ಪದಾರ್ಥವನ್ನು ಅರಿತು ಅದರಲ್ಲಿ ಭಗವಂತನಿರುವುದನ್ನು ಕಾಣುವುದೇ ಸ್ವಪ್ರಕಾಶದ ಪರಮ ಉದ್ದೇಶವಾಗಿದೆ. ಇದೇ ಸಾರ್ಥಕತೆಯಾಗಿದೆ. ಇಂತಹವರು ವರದರು ಎಂದು ಶ್ರೀ ಪುರಂದರದಾಸರು 10 ಜನ ವರದರನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರವನ್ನು ಸಲ್ಲಿಸಿ, ಅವರಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿ ವಿಧೇಯಮ ಅಂತ ಹೇಳಿ, ಇಂಥ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ್ದು ಕೇವಲ ಸಾತ್ವಿಕ ಪ್ರವೃತ್ತಾದ ಮನುಷ್ಯರಿಗೆ ಮಾತ್ರ ಇದು ಗೋಚರಿಸುವುದು. ರಜೋಗಣ ತಮೋಗಣ ಪ್ರವೃತ್ತಿಗೆ ಇದು ರುಚಿಸದು ಅವರಿಗೆ ಇದು ಅನುಭವವೂ ಆಗುವುದಿಲ್ಲ. ಇಂತಹ ಶ್ರೇಷ್ಠ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ನೆನಪನ್ನು ಅವರ ಸ್ಮರಣೆ ಮಾಡುವ ಮೂಲಕ ತಂದೆ ತಾಯಿಗಳ ಇರುವಿಕೆ ನೆರವಾದ ಗುರು ಹಿರಿಯ ಸ್ಮರಣೆಯನ್ನು ಮಾಡುತ್ತಾ ಇದರಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದು ಈ ಕಾರ್ಯವನ್ನು ಮಾಡಿಸಿದ್ದ ಅವರ ವಿಶೇಷ ಸ್ಮರಣೆಯನ್ನು ಮಾಡಿ ವಿಷ್ಣುವಿನ ಆಜ್ಞೆಯಿಂದ ವಾಯುದೇವರು ಸಕಲರಲ್ಲಿ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡುತ್ತಿರುವುದರಿಂದ ಎಲ್ಲರೂ ಜ್ಯೋತಿರ್ಮಯರಾಗಿದ್ದಾರೆ. ಇಂತಹ ದಿವ್ಯ ಜ್ಯೋತಿಗಳಾದ ಎಲ್ಲ ದೇವತೆಗಳಿಗೆ ನಮಸ್ಕರಿಸಿ, ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಪರಮ ಪುರುಷ ಪರಂ ಜ್ಯೋತಿ ಎಂದರೆ ಭಗವಂತ ಮಾತ್ರ. ಅವನೇ ನಮ್ಮ ಬಿಂಬರೂಪ, ಅವನೇ ಭಗವಂತ ಲಕ್ಷ್ಮೀನಾರಾಯಣ ರೂಪ. ಆದ್ದರಿಂದ ಈ ನಾವು ಮೂಲ ಜ್ಯೋತಿಯನ್ನು ನಾವು ಎಲ್ಲಿ ಕಾಣುತ್ತಿದ್ದೇವೆ ಅಂದರೆ ಭಗವಂತನಲ್ಲೇ ಕಾಣುತ್ತಿದ್ದೇವೆ. ಭಗವಂತನೇ ಜ್ಯೋತಿ. ಇದನ್ನೇ ಬ್ರಹ್ಮಸೂತ್ರ ಭಾಷೆಯಲ್ಲಿ ಜ್ಯೋತಿರಧಿಕರಣದಲ್ಲಿ ಜ್ಯೋತಿ ಅಂದರೆ ಭಗವಂತ ಎಂದು ತಿಳಿಸಿಕೊಟ್ಟಿದ್ದಾರೆ.
ಈ ಯುಕ್ತಿಗಳಿಂದ ನಾವು ಭಗವಂತನನ್ನು ಅನುಸಂಧಾನ ಮಾಡಿಕೊಂಡು ಆ ಭಗವಂತನಿಗೆ ನಾವು ಹೇಗೆ ಪ್ರತ್ಯುಪಕಾರವನ್ನು ಸಲ್ಲಿಸುವುದು? ಕೇವಲ ನಮ್ಮ ಮೂಲಕ. ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೇಮ, ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೇಮ, ಭೂಯಿಷ್ಠ ಅಂತೇ ನಮ್ಮ ಉಕ್ತಿವಿದೇಮ ಅಂತ ಹೇಳುವ ನಮ್ರವಾಗಿ ನಮಿಸೋಣ. ಭಾರತೀಯರನ್ನಕ್ಕೆ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.